ಹೇಳ್ತಿದ್ದಾರೆ ಹೊರತು ಯಾವುದೇ ರೀತಿಯ ಉಳಿತಾ ಇಲ್ಲ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಹೋದ್ರೆ ಅಲ್ಲಿ ಟೀಚರ್ಗಳು ಇಲ್ಲ, ಟೀಚರ್ಗಳು ಕೊರತೆ ಇದಾವೆ, ಸರ್ಕಾರ ಡಾಕ್ಟರ್ಗಳನ್ನು ಕೊಡ್ತಾ ಇಲ್ಲ. ರಸ್ತೆ ಮತ್ತು ಸಂಪರ್ಕ ಎಷ್ಟು ಕೆಟ್ಟೋಗಿದೆ ಅಂತಂದ್ರೆ ಅಧ್ಯಕ್ಷರೇ, ಆ ದೇವಸ್ಥಾನಗಳು ಹಾಗೆ ಹಾಳಾಗಿದ್ದಾವೆ. ವಿರೋಧ ಪಕ್ಷದವರು ಅಂತೇಳಿ ₹1 ಯಾವುದೇ ರೀತಿಯ ಅನುದಾನಗಳು ಕೊಡ್ತಾ ಇಲ್ಲ. ಹಾಗಾಗಿ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದಗಳು ಅಧ್ಯಕ್ಷರೇ. ಇವತ್ತು ಮಂತ್ರಿ ಅವರು 4,09,549 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರು, ಸಂತೋಷ. ಆದ್ರೆ ಇವತ್ತು ಹುರಿಡಗಲಿ ಕ್ಷೇತ್ರ ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ ಕ್ಷೇತ್ರ ಅಂತಿದೆ. ನಾನು ಹೋದ ವರ್ಷದ ಬಜೆಟ್ ಅಲ್ಲಿ ಏನು ಸಿಗಲಿಲ್ಲ, ಈ ವರ್ಷದ ಬಜೆಟ್ ಅಲ್ಲಿ ಏನೊಂದು ಸಿಗಬಹುದು, ಆ ಕ್ಷೇತ್ರಕ್ಕೆ ಯಾವುದೋ ಒಂದು ಯೋಜನೆ ತಗೋಬಹುದು ಅಂತೇಳಿ ಅನ್ಕೊಂಡೆ ಅಧ್ಯಕ್ಷರೇ. ಈ ಬುಕ್ಕಲ್ಲಿ ಪೂರ್ತಿ ಬುಕ್ ಓದಿದ್ರು ಕೂಡ ಎಲ್ಲಿ ಕೂಡ ಹುರಿಡಗಲಿ ಅನ್ನೋದು ಅಕ್ಷರನೇ ಸಿಗಲಿಲ್ಲ. ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಸಿಂಗಟ್ಲೂರು ಏತ ನೀರಾವರಿ ಯೋಜನೆ ಆಗಿ ಸರಿಸುಮಾರು 16 ವರ್ಷ ಕಳೆದೋಗಿದೆ. ಇವತ್ತು ಆ ಯೋಜನೆಯಲ್ಲಿ ಭೂಮಿ ಕಳೆದ ರೈತರು 16 ವರ್ಷದಿಂದ ಕಾಯ್ತಾ ಇದ್ದಾರೆ. ಇಲ್ಲಿವರೆಗೆ ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಅದಕ್ಕೆ ಒಂದು ಸ್ಪೆಷಲ್ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಕೂಡ ಇಲ್ಲಿವರೆಗೆ ಹಾಕಕ್ಕಾಗಿಲ್ಲ ಸರ್ಕಾರ ವತಿಯಿಂದ. ಇನ್ನೂ ಕೂಡ ಹೋರಾಟ ಮಾಡ್ತಿದ್ದಾರೆ. ಆ ಇಲಾಖೆ ಎದುರುಗಡೆ ಬಂದು ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಉದ್ಭವ ಆಗಿದೆ ಅಧ್ಯಕ್ಷರೇ. ಆ ಕಾಲುವೆಗಳು ಸೋರ್ತದವೆ, ಸೋರ್ಬಿಟ್ಟು ಬೇರೆ ರೈತರ ಹೊಲದಲ್ಲಿ ಇವತ್ತು ನೀರು ನಿಲ್ಲತರ ಪರಿಸ್ಥಿತಿ ಉದ್ಭವವಾಗಿದೆ. ಆದರೂ ಕೂಡ ಕಾಲುವೆ ರಿಪೇರಿ ಮಾಡಲಿಕ್ಕೆ ಕೂಡ ಇಲ್ಲಿವರೆಗೆ ₹1 ಕೂಡ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಈ ಹಿಂದೆ 10 ಕೆರೆ ತುಂಬಾ ಯೋಜನೆ ಏನಾಗಿತ್ತು, ಆ 10 ಕೆರೆಯಿಂದ 20 ಕೆರೆಗೆ ಅಂತೇಳಿ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದರಿಂದ ಯಾವೊಂದು ಕೆರೆ ಕೂಡ ಪರಿಪೂರ್ಣವಾಗಿ ಇವತ್ತು ತುಂಬಲಾರದ ಪರಿಸ್ಥಿತಿ ಉದ್ಭವ ಆಗಿದೆ. ಅಲ್ಲಿ ಬಹಳಷ್ಟು ದಿನದಿಂದ ತಳಕಲ್ ಕೆರೆ, ಬನ್ನಿಕಲ್ ಕೆರೆ, ಹಿರಿಮಲ್ಲಿಕೆರೆ ಕೆರೆ ಡೈರೆಕ್ಟ್ ಆಗಿ ಏನಾರು ನಾವು ಹೊಳೆಯಿಂದ ಏನಾರ ಆ ಪೈಪ್ಲೈನ್ ಮಾಡಿದ್ರೆ ಮಾತ್ರ ತುಂಬಲಿಕ್ಕೆ ಸಾಧ್ಯ. ಈಗ ಒಂದು ಕೆರೆಯಿಂದ ಇನ್ನೊಂದು ಕೆರೆ ತರ ಯೋಜನೆ ಆಗಿದೆ. ಹಾಗಾಗಿ ಸಂಪೂರ್ಣವಾಗಿ ಅದು ವಿಫಲ ಆಗ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಮೇಜರ್ ಇರಿಗೇಷನ್ ಸ್ವಲ್ಪ ಅನುದಾನವನ್ನು ಕೊಡಬೇಕಂತೇಳಿ. ಈ ಹಿಂದೆ ತುಂಗಭದ್ರಾ ಜಲಾಶಯ ಹೂಳೆತ್ತುವ ಅಂತೇಳಿ ಈ ಹಿಂದಿನ ವರ್ಷ ಕೂಡ ಮಾತುಕತೆ ಮಾಡಿದ್ರು ಸರ್ಕಾರ. ಆಮೇಲೆ ಈ ವರ್ಷ ಕೂಡ ಮಾಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ ಹೊರತು ಯಾವುದೇ ರೀತಿಯ ಹೂಳೆತ್ತಾ ಇಲ್ಲ. ಹಾಗಾಗಿ ಇವತ್ತು ನಮಗೆ ಸರಿಯಾದ ರೀತಿಯಿಂದ ನೀರಲ್ಲಿ ಸಂಗ್ರಹಣೆ ಆಗಕ್ಕೆ ಆಗ್ತಾ ಇಲ್ಲ ಅಧ್ಯಕ್ಷರೇ. ಜೊತೆಯಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಲಂಬಾಣಿ ಸಮಾಜ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದ ನನ್ನ ಕ್ಷೇತ್ರ. ಇವತ್ತು ಆ ಸಮಾಜದವರು ಬೇರೆ ಕಡೆ ಕಾಫಿ ಎಸ್ಟೇಟ್ಗಳಿಗಾಗಿರಲಿ, ಕಬ್ಬು ಕಡೆಗಳಾಗಿರಲಿ ಆ ಥರ ಗುಳೆ ಹೋಗ್ತಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಸರ್ಕಾರ ಗಮನಕ್ಕೆ ತಗೊಳ್ಳಾರದೆ, ಯಾವುದೇ ರೀತಿಯ ಯೋಜನೆ ಇಲ್ಲದೆ ಇವತ್ತು ಇನ್ನೂ ಅವರು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇವತ್ತು ಪರಿಸ್ಥಿತಿ ಉದ್ಭವ ಆಗಿದೆ. ಇವತ್ತು ನಮ್ಮ ಭಾಷೆಯನ್ನು ಕೂಡ ಒಂದು ಅಧಿಕೃತವಾಗಿ ಭಾಷೆ ಮಾಡಿ ಅದಕ್ಕೊಂದು ಅಧಿಕೃತವಾಗಿ ಮನ್ನಣೆ ಕೊಡಬೇಕಂತೇಳಿ ನಾನು ಈ ಸದನದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಅದ್ರ ಜೊತೆಯಲ್ಲಿ ಇವತ್ತು ಶಾಲೆ ಕಾಲೇಜುಗಳ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅಧ್ಯಕ್ಷರೇ, ಶಾಲಾ ಕಾಲೇಜುಗಳಿಗೆ ಹೋದ್ರೆ ಅಲ್ಲಿ ಟೀಚರ್ಗಳು ಇಲ್ಲ, ಟೀಚರ್ಗಳ ಕೊರತೆ ಇದ್ದಾವೆ. ಆಮೇಲೆ ಅಲ್ಲಿ ಟಾಯ್ಲೆಟ್ ಶೌಚಾಲಯಗಳು ನೋಡೋಕ್ಕಾಗ್ತಾ ಇಲ್ಲ, ಆವರಣಗಳು ನೋಡೋಕ್ಕಾಗ್ತಾ ಇಲ್ಲ, ಸೋರ್ತರದ ಶಾಲೆಗಳಿದ್ದಾವೆ. ಹಾಗಾಗಿ ಶಾಲಾ ಕಾಲೇಜಿಗೆ ನಮ್ಮ ಕ್ಷೇತ್ರಕ್ಕೆ ಅತಿ ಹೆಚ್ಚು ಮಾನ್ಯತೆ ಕೊಡಬೇಕಂತೇಳಿ ಕೇಳ್ತಾ ಇದ್ದೀನಿ. ಆರೋಗ್ಯ ಇಲಾಖೆಯಲ್ಲಿ ಅಧ್ಯಕ್ಷರೇ, ಹಾಸ್ಪಿಟಲ್ಗಳಿಗೆ ಹೋದ್ರೆ ಡಾಕ್ಟರ್ಗಳು ಇರಲ್ಲ, ಡಾಕ್ಟರ್ಗಳ ಕೊರತೆ, ಸರ್ಕಾರ ಡಾಕ್ಟರ್ಗಳನ್ನು ಕೊಡ್ತಾ ಇಲ್ಲ. ಈಗ ನಮ್ಮ ಅಲ್ಲಿ ಪೇಷಂಟ್ಗಳು ಅಲ್ಲಿಂದ ಬೇರೆ ಕಡೆ ಹೋಗಲಾರ್ದ ಪರಿಸ್ಥಿತಿ ಉದ್ಭವ ಆಗಿದೆ. ಹಾಗಾಗಿ ಆಮೇಲೆ 108 ಈ ಸಿಬ್ಬಂದಿಗಳಿಗೆ 108 ಸಿಬ್ಬಂದಿಗಳಿಗೆ ಬಹಳಷ್ಟು ದಿನದಿಂದ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ. ಏನು ಸಂಬಳನೂ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದನ್ನು ಈ ಹಿಂದೆ ಏನು ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ಸಂಬಳ ಅವ್ರು ಕೇಳ್ತಿದ್ದಾರೆ. ಆಶಾ ಕಾರ್ಯಕರ್ತರಾಗಿರಲಿ, ಅಲ್ಲಿ ಯಾವುದೇ ರೀತಿಯ ಅಲ್ಲಿ ಆರೋಗ್ಯ ಅದು ಯಾವುದೇ ರೀತಿಯ ವಿಶೇಷ ಕಾಳಜಿಯನ್ನು ಸರ್ಕಾರ ವಹಿಸಿಲ್ಲ ಮತ್ತು ವಹಿಸ್ಬೇಕಂತೇಳಿ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಈ ಹಿಂದೆ ಈಗ KKRDBಯಲ್ಲಿ 5,000 ಕೋಟಿ ನಾವು ಕಲ್ಯಾಣ ಕರ್ನಾಟಕ ಮೀಸಲಿಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಆ 5,000 ಕೋಟಿಯಲ್ಲಿ 3,000 ಕೋಟಿ ಮಾತ್ರ ನಂಜುಂಡಪ್ಪ ವರದಿ ಪ್ರಕಾರ ಆಕ್ಷನ್ ಪ್ಲಾನ್ ಮಾಡಕ್ಕೆ ಇಡ್ತಿದ್ದಾರೆ. 2,000 ಕೋಟಿಯನ್ನು ಸರ್ಕಾರನೇ ಉಳಿಸ್ಕೊಳ್ತಾ ಇದೆ. ಹಾಗಾಗಿ ನಾನೇನು ಕೇಳ್ತಾ ಇದ್ದೀನಿ, ಅದನ್ನು ಕೂಡ ನಂಜುಂಡಪ್ಪದವರ ವರದಿ ಪ್ರಕಾರ ಪ್ರತಿ ಕ್ಷೇತ್ರಕ್ಕೆ ಏನು ಬರುತ್ತೆ ಆ ರೀತಿ ಆ 2,000 ಕೋಟಿನ ಕೂಡ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸ್ಕೋಬೇಕಂತೇಳಿ ಕೇಳ್ತಾ ಇದ್ದೀನಿ. ರಾಗಿ ಖರೀದಿ ಕೇಂದ್ರ ಏನೋ ಇವತ್ತು ಉದ್ಘಾಟನೆ ನಾವು ಮಾಡಿ ಬಂದಿದ್ದೀವಿ ಎಲ್ಲ ಶಾಸಕರು. ಅದು ಹಿಂಗಾರು ಮತ್ತು ಮುಂಗಾರು ಎರಡೂ ಕೂಡ ಆ ರಾಗಿ ಖರೀದಿ ಮಾಡ್ಬೇಕಂತೇಳಿ ಕೇಳ್ತಾ ಇದ್ದೀನಿ. ಫೈರ್ ಇಲಾಖೆಯಲ್ಲಿ ಅಧ್ಯಕ್ಷರೇ, ಒಂದೊಂದು ಕ್ಷೇತ್ರಕ್ಕೆ ಒಂದೇ ಗಾಡಿ ಇದೆ. ಇವತ್ತು ಎಲ್ಲರೂ ಬೆಂಕಿ ಎತ್ತಿದ್ರೆ ಬೇರೆ ಕ್ಷೇತ್ರದಿಂದ ಬರೋ ತರ ಪರಿಸ್ಥಿತಿ ಇದೆ. ಹಾಗಾಗಿ ಆ ಜಾಸ್ತಿ ಗಾಡಿಗಳನ್ನ ಖರೀದಿ ಮಾಡಿ ಆಗುವ ಅನಾಹುತವನ್ನು ತಪ್ಪಿಸಬೇಕಂತ ಕೇಳ್ತಾ ಇದ್ದೀನಿ. ರಸ್ತೆ ಮತ್ತು ಸಂಪರ್ಕ ಎಷ್ಟು ಕೆಟ್ಟೋಗಿದೆ ಅಂತಂದ್ರೆ ಅಧ್ಯಕ್ಷರೇ, ಇವತ್ತು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಕೂಡ ಹೋಗಲಾರದ ಪರಿಸ್ಥಿತಿ ಉದ್ಭವ ಆಗಿದೆ. ಹಾಗಾಗಿ ಸಂಬಂಧಪಟ್ಟ ಸಚಿವರು
ಇಮಿಡಿಯೇಟ್ಲಿ ಆ ರಸ್ತೆಗಳ ಸರಿ ಮಾಡಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ಇವತ್ತು ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರ ಹಿಂದುಳಿದ ವಿಧಾನಸಭಾ ಕ್ಷೇತ್ರ, ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಉದ್ಯೋಗಗಳಿಲ್ಲ, ನಿರುದ್ಯೋಗಿಗಳು ಅತಿ ಹೆಚ್ಚಿರೋದ್ರಿಂದ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಫ್ಯಾಕ್ಟ್ರಿಗಳಾಗಿ ಕೈಗಾರಿಕೆಗಳನ್ನ ಸ್ವಲ್ಪ ಉತ್ತೇಜನ ಮಾಡಬೇಕು, ಅಲ್ಲಿ ಯಾವುದೇ ರೀತಿಯ ಒಂದು ಕೈಗಾರಿಕೆ ಹಾಕಿ ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಂತೇಳಿ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ನಾನು SC ಆ ಕ್ಷೇತ್ರದಿಂದ ಬಂದಿದ್ದೀನಿ. ಇವತ್ತು SC ST ಅಂತೇಳಿ 42,000 ಅನುದಾನವನ್ನು ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಮೂಲ ಇಲಾಖೆಗೆ 5,000 ಮಾತ್ರ ಕೊಡ್ತಾ ಇದ್ದಾರೆ. ಇವತ್ತು ನಿಗಮಗಳಿದ್ದಾವೆ, ಆ ನಿಗಮಗಳಿಗೆ 400ರಿಂದ 500 ಕೋಟಿ ಕೊಡ್ತಾರೆ ಅಧ್ಯಕ್ಷರೇ. ಇವತ್ತು ಒಂದೊಂದು ಗಂಗಾ ಕಲ್ಯಾಣಿ, ಒಂದೊಂದು ಸಾರಥಿ ಕೂಡ ನಾವು ಕೊಳ್ಳಾರದ ಪರಿಸ್ಥಿತಿ ಉದ್ಭವವಾಗಿದೆ. SC ST ಬಿಟ್ಟು ಇತರೆ ನಿಗಮಲ್ಲಿ ಕೂಡ ನಾವು ಒಂದೊಂದೇ ಗಂಗಾ ಕಲ್ಯಾಣಿಗಳು ಕೊಡ್ತಿದ್ದಾರೆ ಅಧ್ಯಕ್ಷರೇ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಲ್ಲಿ ಅಧ್ಯಕ್ಷರೇ 5% ಇದು ವಿಕಲಚೇತನರಿಗೆ ಅಂತ ನಾವು ಬಡ್ಜೆಟ್ ಇಡ್ತಾ ಇದ್ದೀವಿ. ಆ ಬಡ್ಜೆಟ್ ಅನ್ನು ಬಳಸ್ಕೊಳ್ಳೋಕ್ಕಾಗಲ್ಲ. ಅದನ್ನ ಯಾಕಂತಂದ್ರೆ ಕಮ್ಯುನಿಟಿಗೆ ಬಳಸ್ಕೊಳ್ಬೇಕಂತೇಳಿ ಮಾಡಿದ್ದಾರೆ. ಹಾಗಾಗಿ ಬುದ್ಧಿಮಂದ ಮಕ್ಕಳಾಗಿರ್ಲಿ, ಅವರಿಗೆ ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕೆ ಕೂಡ ಇವತ್ತು ಕಷ್ಟ ಆಗ್ತಾ ಇದೆ. ಹಾಗಾಗಿ ಅದನ್ನು ಸಡಿಲೀಕರಣ ಮಾಡಿಕೊಂಡು ಅವರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ಗರ ಆ ದುಡ್ಡನ್ನು ಇಡಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಅಂಗನವಾಡಿ ಕಾರ್ಯಕರ್ತರಾಗಿ ಸಹಾಯಕಾರಕರು ಅವರು ಕೂಡ ಇವತ್ತು ಅವರಿಗೆ ಸಹಾಯಧನ ಹೆಚ್ಚಿಗೆ ಮಾಡಬೇಕಂತೇಳಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಅದನ್ನು ಸ್ವಲ್ಪ ಪರಿಗಣನೆಗೆ ತಗೋಬೇಕಂತೇಳಿ ಇವತ್ತು ನನ್ನ ಕ್ಷೇತ್ರಕ್ಕೆ ಮುಜರಾಯಿ ಇಲಾಖೆಯಿಂದ ₹1 ಕೂಡ ಇವತ್ತು ಅನುದಾನ ಬಂದಿಲ್ಲ. ಬಹಳಷ್ಟು ಹಳೆ ದೇವಸ್ಥಾನಗಳು ಹಾಗೆ ಹಾಳಾಗಿದ್ದಾವೆ. ಹಾಗಾಗಿ ಅದನ್ನ ಜೀರ್ಣೋದ್ಧಾರ ಮಾಡಲಿಕ್ಕೆ ಏನೊಂದು ಸರ್ಕಾರ ಗಮನ ಹರಿಸಬೇಕಂತೇಳಿ ಕೇಳ್ತಾ ಇದ್ದೀನಿ. KSRTCಯಲ್ಲಿ ಅಕ್ಕಪಕ್ಕ ಕ್ಷೇತ್ರದಲ್ಲಿ ವಿಶೇಷ ಅನುದಾನ ಅಂತೇಳಿ ಕೊಟ್ಟು ಬಸ್ಗಳು ಖರೀದಿ ಮಾಡ್ತಿದ್ದಾರೆ. ಆದರೆ ನಮಗೆಲ್ಲ ವಿರೋಧ ಪಕ್ಷದವರು ಅಂತೇಳಿ ₹1 ಯಾವುದೇ ರೀತಿಯ ಅನುದಾನಗಳು ಕೊಡ್ತಾ ಇಲ್ಲ. ಹಾಗಾಗಿ ಹಳೆ ಬಸ್ಸನ್ನು ಇವತ್ತು ಓಡಿಸೋ ಪರಿಸ್ಥಿತಿ ಉದ್ಭವ ಆಗಿದೆ. ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಶಾಲಾ ಕಾಲೇಜು ಕೂಡ ಹೋಗ್ಲಿಕ್ಕೆ ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ ಅಧ್ಯಕ್ಷರೇ. SC ST ಅನುದಾನವನ್ನು SC ST ಸಮಾಜಕ್ಕೇನೆ ಅಂತಾನೆ ಇಡಬೇಕು. ಇವತ್ತು SC ST ಸಮಾಜದವರು ಬಹಳಷ್ಟು ಹಿಂದುಳಿದಿದ್ದಾರೆ. ಆ ದುಡ್ಡು ತಗೊಂಡು ಬೇರೆ ಯೋಜನೆ, ಕೇಂದ್ರ ಯೋಜನೆ ಜೊತೆ ಅದನ್ನು ಜೋಡಿಸೋದ್ರ ಬದಲಾಗಿ ನೇರವಾಗಿ ಅವರಿಗೆ ಕೊಟ್ಟು ಅವ್ರನ್ನ ಮುಂದೆ ಎತ್ತ ಕೆಲಸವನ್ನು ಮಾಡಬೇಕಂತೇಳಿ ಕೇಳ್ತಾ ಇದ್ದೀನಿ. ಧನ್ಯವಾದಗಳು ಅಧ್ಯಕ್ಷರೇ, ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈಗ ಮಹೇಶ್ ತೆಂಗಿನಕಾಯಿ, ಅದಕ್ಕಿಂತ ಮುಂಚೆ ಬಾಬು ಚವನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.